ಹಾಯ್ ಗಾಯ್ಸ್, ಇವತ್ತು ನಾವು ಬೆಟ್ಟದ ನೆಲ್ಲಿಕಾಯಿ ಗೊಜ್ಜು ಮಾಡೋಣ. ಫಸ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು, ಸಾಸಿವೆ ಹಾಕ್ಕೊಂಡು, ಜೀರಿಗೆ ಹಾಕ್ಕೊಂಡು, ಇವಾಗ ಈರುಳ್ಳಿ ಬೀಜ ಮತ್ತು ಮೆಂತ್ಯ ಕಾಳು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀವಿ. ಸೊ ಸೈಡಲ್ಲಿ ಒಂದು 15-20 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡು ಕುಕ್ಕರಲ್ಲಿ ವಿಷಲ್ ಹಾಕ್ಸ್ಕೊಳ್ಳೋಣ. ಒಂದು 2 ವಿಷಲ್ ಹಾಕ್ಸ್ಕೊಂಬಿಡೋಣ. ಆಮೇಲೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ನಾವು ಖಾರದ ಪುಡಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳೋಣ. ಈಗ ಬೇಯಿಸಿಟ್ಕೊಂಡಿರೋ ಬೆಟ್ಟದ ನೆಲ್ಲಿಕಾಯಿನ ಅದರೊಳಗಡೆ ಇರೋ ಬೀಜನ ತೆಗೆದ್ಬಿಟ್ಟು ಆ ಕಾಯಿನ ನಾವು ಒಗ್ಗರಣೆಗೆ ಹಾಕ್ಕೊಬೋದು. ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಒಗ್ಗರಣೆಗೆ. ಸೊ ಅದೇನೇನು ಗೊಜ್ಜಿದೆ, ಒಗ್ಗರಣೆಗೆ ಹಾಕಿರೋ ಗೊಜ್ಜು ಅದೆಲ್ಲ ಇವಾಗ ಬೆಟ್ಟದ ನೆಲ್ಲಿಕಾಯಿಗೆ ಹೀರ್ಕೊಳ್ಳುತ್ತೆ. ಅದು ಫ್ರೈ ಮಾಡಿಕೊಂಡು ಹಾಕ್ತಾ ಇರಬೇಕು. ಇವಾಗ ಬೆಲ್ಲ, ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಂಡು, ಸೊ ಅದು ಬೆಲ್ಲ ಎನ್ಹಾನ್ಸ್ ಆಗುತ್ತೆ. ಸೊ ಚೆನ್ನಾಗಿ ಸಿಗುತ್ತೆ. ಇವಾಗ ಬ್ಯಾಲೆನ್ಸಾಗೆ ಲೈಕ್ ಖಾರ, ಹುಳಿ ಮತ್ತು ಸಿಹಿಯಾಗೂ ಚೆನ್ನಾಗಿ ಇರುತ್ತೆ, ಟೇಸ್ಟಿಯಾಗೆ. ಸೊ ಎಲ್ಲ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇವಾಗ ನಮಗೆ ಅರ್ಶಿನದ ಪುಡಿ ಹಾಕ್ಕೊಬೇಕು. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೊ ಬೆಟ್ಟದ ನೆಲ್ಲಿಕಾಯಿ ಗೊಜ್ಜು ಪರ್ಫೆಕ್ಟ್ ಟು ಈಟ್ ಆ್ಯಂಡ್ ತುಂಬ ಒಳ್ಳೆಯದು, ಹೆಲ್ತಿಗೆ ಒಳ್ಳೆಯದು. ಆಮೇಲೆ ವಿಟಮಿನ್ ಸಿ ಇದೆ. ಸೊ ಇದೆಲ್ಲ ನಮಗೆ ಊಟದ ರೂಪದಲ್ಲೂ ನಮಗೆ ಸಿಗುತ್ತೆ. ಸೊ ಈ ಗೊಜ್ಜನ್ನ ನಾನು ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು, ಬಿಸಿ ಬಿಸಿ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಮಿಕ್ಸ್ ಮಾಡ್ಕೊಂಡು ಇವಾಗ ತೋರಿಸ್ತೀನಿ ಹೆಂಗೆ, ಯಾವ ಥರ ಇರುತ್ತೆ ಅಂತ. ಸೊ ಬೇಕಂದರೆ ನಾವು ಸ್ವಲ್ಪ ತುಪ್ಪನೂ ಹಾಕ್ಕೊಬೋದು. ತುಪ್ಪನೂ ಹಾಕ್ಕೊಂಡು ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಿಂದರೆ ಟೇಸ್ಟಿಯಾಗಿರುತ್ತೆ. ಸೊ ಇಟ್ಸ್ ರಿಚ್ ಇನ್ ವಿಟಮಿನ್ ಸಿ ಆ್ಯಂಡ್ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ನಮಗೆ. ಆಮೇಲೆ ಮೆಂತ್ಯ ಕಾಳು ಎಲ್ಲ ತಿಂದರೆ ಇನ್ನೂ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರೋದೆಲ್ಲ ಬ್ಯಾಲೆನ್ಸ್ ಆಗುತ್ತೆ. ಸೊ ಇಟ್ಸ್ ಆಲ್ ಎಲ್ಲ ತುಂಬ ಆರೋಗ್ಯವಾಗಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ. ಸೊ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಪ್ಲೀಸ್ ರೆಸಿಪಿನ ಟ್ರೈ ಮಾಡಿ, ಕಮೆಂಟ್ ಮಾಡಿ ಹೆಂಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್.